ಜುಗಲ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಪ್ರತಿನಿತ್ಯದಂತೆ ಇವತ್ತು ಕೂಡ ನಾವು ಒಂದು ಸಬ್ಜೆಕ್ಟ್ನ ಚರ್ಚೆಗೆ ಕೈಗೆತ್ತಿಕೊಂಡಿದ್ದೀವಿ. ಗಣ್ಯ ಅತಿಥಿಗಳು ಕೂಡ ಸ್ಟುಡಿಯೋದಲ್ಲಿದ್ದಾರೆ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ. ನಮ್ಮ ಇವತ್ತಿನ ಸಬ್ಜೆಕ್ಟ್ ಡಬ್ಬಿಂಗ್ ಗಲಾಟೆ. ಕನ್ನಡ ಚಿತ್ರೋದ್ಯಮಕ್ಕೆ ಮತ್ತು ಟಿವಿ ವಾಹಿನಿಗಳಿಗೆ ಡಬ್ಬಿಂಗ್ ಬೇಕಾ ಬೇಡವೋ ಅನ್ನುವ ಪ್ರಶ್ನೆ ಈಗ ಮತ್ತೆ ಉದ್ಭವಿಸಿದೆ. ಈ ಹಿಂದಿನಲ್ಲೂ ಇದು ಚರ್ಚೆಯಲ್ಲಿತ್ತಾದರೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗಿರಲಿಲ್ಲ. ಈಗ ಇದು ಚರ್ಚೆಗೆ ಗ್ರಾಸವಾಗಿದೆ. ಇದ್ರ ಬಗ್ಗೆ ಮಾತಾಡೋಣ. ಅದ್ರ ಬಗ್ಗೆ ನಿಮಗೊಂದು ಮಾಹಿತಿಯನ್ನು ಕೂಡ ಕಟ್ಟಿಕೊಡ್ತೀವಿ. ಗಣ್ಯ ಅತಿಥಿಗಳ ಜೊತೆ ಚರ್ಚೆ ಮಾಡೋಣ. ಈ ಡಬ್ಬಿಂಗ್ ಗಲಾಟೆ ಬಗ್ಗೆ ಚರ್ಚೆ ಆರಂಭ ಮಾಡೋದಕ್ಕೂ ಮೊದಲು ಕನ್ನಡ ಚಿತ್ರರಂಗದ ಇತಿಹಾಸ ಮತ್ತು ಡಬ್ಬಿಂಗ್ ಯಾಕೆ ಬೇಕು ಯಾಕೆ ಬೇಡ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವರದಿಯನ್ನು ನೋಡೋಣ. ವರದಿಯ ನಂತರ ಚರ್ಚೆ ಮಾಡೋಣ. ವರದಿ ನೋಡಿ. ಕನ್ನಡ ಚಿತ್ರರಂಗಕ್ಕೆ 68 ವರ್ಷಗಳ ಸುದೀರ್ಘ ಇತಿಹಾಸವಿದೆ. 1934ರಲ್ಲಿ ಸತಿ ಸುಲೋಚನಾ ಚಿತ್ರದಿಂದ ಆರಂಭವಾದ ಕನ್ನಡ ಚಿತ್ರರಂಗದ ಕಥೆ ಇಂದು ರಿಲೀಸ್ ಆದ ಪರಿಯವರೆಗೂ ನೂರಾರು ಏಳು ಬೀಳುಗಳನ್ನು ಕಂಡುಕೊಂಡೇ ಬೆಳೆದಿದೆ. ಆದರೆ ಈಗ ದಶಕಗಳ ಹಿಂದೆ ಮುಕ್ತಾಯ ಕಂಡಿದ್ದ ಡಬ್ಬಿಂಗ್ ಚಿತ್ರಗಳ ಚರ್ಚೆ ಈಗ ಮತ್ತೆ ಆರಂಭವಾಗಿದೆ. ಕನ್ನಡ ಚಿತ್ರರಂಗಕ್ಕೆ ಡಬ್ಬಿಂಗ್ ಬೇಕಾ ಬೇಡವಾ? ಇದು ಈಗ ಚಿತ್ರರಂಗವನ್ನ ಕಾಡುತ್ತಿರುವ ಪ್ರಶ್ನೆ. ಬೇಡವೇ ಬೇಡ, ಹಾಗೇನಾದ್ರೂ ಬಂದ್ರೆ ಹುಷಾರ್, ಅಭಿಮಾನ ಒಂದು ಹಂತಕ್ಕಿದ್ದರೆ ಓಕೆ, ಎಲ್ಲೆ ಮೀರಿದರೆ ಜೋಕೆ ಎಂದು ಗುಡುಗಿದ್ದಾರೆ ನಟ ಶಿವರಾಜ್ ಕುಮಾರ್. ಜಾಸ್ತಿ ಅಭಿಮಾನ ತೋರಿಸೋದು ಬೇಡ, ಎಷ್ಟು ತೋರಿಸ್ಬೇಕು ತೋರಿಸ್ಬೇಕು ಖಂಡಿತ. ಬಟ್ ಬೇರೆ ರೀತಿಯಾದ ಒಂದು ಕಾರ್ಯ ಏನ್ ನಡೀತಾ ಇದೆ ಇಲ್ಲಿ ಅದು ಗೊತ್ತಿರ್ಬೇಕು. ಆಲ್ರೆಡಿ ಚೇಂಬರ್ ಎಲ್ಲ ಇದಾರೆ, ಅವರೆಲ್ಲ ಗೊತ್ತಿರ್ಬೇಕು. ಬೇರೆ ರೀತಿಯಾದ ಒಂದು ಎಂಟ್ರಿ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಇದು ನಾನು ನಮ್ಮ ತಂದೆ ಮೇಲೆ ಹಣೆ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ. ಶಿವರಾಜ್ ಕುಮಾರ್ ವಾದದಲ್ಲೂ ಒಂದು ಹುರುಳಿದೆ. ಡಬ್ಬಿಂಗ್ ಚಿತ್ರಗಳ ವಿರುದ್ಧ ಧ್ವನಿ ಎತ್ತಿ ಗೆದ್ದವರು ಡಾಕ್ಟರ್ ರಾಜ್ಕುಮಾರ್. ಮದರಾಸಿನಲ್ಲಿ ನೆಲೆಗೊಂಡಿದ್ದ ಕನ್ನಡ ಚಿತ್ರರಂಗವನ್ನ ಬೆಂಗಳೂರಿಗೆ ತಂದು ಪೋಷಿಸಿ ಬೆಳೆಸಿದವರಲ್ಲಿ ಅಣ್ಣಾವರ ಪಾತ್ರ ಬಹುದೊಡ್ಡದು. ಕನ್ನಡಿಗರಿಗೆ ಚಿತ್ರರಂಗದಲ್ಲಿ ಕೆಲಸ ಸಿಗಬೇಕು, ಕನ್ನಡ ಸಂಸ್ಕೃತಿ ಉಳಿಯಬೇಕು, ಕನ್ನಡದ ಕಲಾವಿದರು ತಂತ್ರಜ್ಞರು ಕನ್ನಡ ಚಿತ್ರರಂಗದಲ್ಲಿ ಬೆಳೆಯಬೇಕು ಎಂಬ ಕನಸು ಹೊತ್ತಿದ್ದವರು ಡಾಕ್ಟರ್ ರಾಜ್ ಅವರ ಪ್ರಾಮಾಣಿಕ ಕಳಕಳಿ ಅರ್ಥ ಮಾಡಿಕೊಂಡ ನಂತರ ಇಂದಿನವರೆಗೆ ಕರ್ನಾಟಕದಲ್ಲಿ ಡಬ್ಬಿಂಗ್ ಚಿತ್ರಗಳಿಗೆ ಅಘೋಷಿತ ನಿಷೇಧವಿದೆ. ಆದರೆ ಈಗ ಮತ್ತೆ ಡಬ್ಬಿಂಗ್ ಬೇಕೇ ಬೇಡವೇ ಎಂಬ ಚರ್ಚೆಗೆ ಜೀವ ಬಂದಿದ್ದು ಆಮೀರ್ ಖಾನ್ ಅವರ ಸತ್ಯಮೇವ ಜಯತೆ ಕಾರ್ಯಕ್ರಮದಿಂದ. ಈ ಕಾರ್ಯಕ್ರಮ ಕನ್ನಡದಲ್ಲಿಯೂ ಪ್ರಸಾರವಾಗುತ್ತೆ ಎಂಬ ಸುದ್ದಿ ತಿಳಿದದ್ದೇ ತಡ ಡಬ್ಬಿಂಗ್ ವಿರೋಧಿಗಳು ಕಾರ್ಯಕ್ರಮವನ್ನ ತಡೆದರು. ಅದೇ ಹೊತ್ತಿಗೆ ಇಂಟರ್ನೆಟ್ನಲ್ಲಿ ಒಂದು ಗುಂಪು ಡಬ್ಬಿಂಗ್ ಬೇಕು ಅನ್ನೋ ಪಿಟಿಷನ್ ಹಾಕಿದ್ದಾರೆ. ಸಾವಿರಾರು ಮಂದಿ ಈ ಪಿಟಿಷನ್ಗೆ ಓಕೆ ಎಂದಿದ್ದಾರೆ. ಕನ್ನಡದಲ್ಲಿ ಡಬ್ ಮಾಡಿದ್ರೆ ಹಾಲಿವುಡ್ ಚಿತ್ರಗಳಿರಬಹುದು, ಕಾರ್ಟೂನ್ಗಳಿರಬಹುದು, ವಿಜ್ಞಾನಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಿರಬಹುದು, ತುಂಬ ಚೆನ್ನಾಗಿ ಜನರಿಗೆ ಬೇಕಾದಂತಹ ಕಂಟೆಂಟ್ಗಳು ಸಿಗುತ್ತೆ. ನಾವು ಅಂದರೆ ಪ್ರೇಕ್ಷಕರು ನಿರ್ಧರಿಸುತ್ತೇವೆ. ಬೇಡ ಅನ್ನೋದಕ್ಕೆ ಇವರು ಯಾರು? ಬೇರೆ ಭಾಷೆಯಲ್ಲಿ ಬಂದ ಉತ್ತಮ ಚಿತ್ರವನ್ನ ಕನ್ನಡದಲ್ಲೇ ನೋಡುವಂತಾಗಲು ಡಬ್ಬಿಂಗ್ ಬೇಕು ಅನ್ನೋದು ಇವರ ವಾದ. ಇಟಾಲಿಯನ್ ಭಾಷೆನಲ್ಲಿ ಒಂದು ತುಂಬ ಒಳ್ಳೆ ಚಿತ್ರ ಬರುತ್ತೆ ಅಂತ ಅಂದ್ಕೊಳ್ಳಿ. ಆ ಚಿತ್ರದ ಬಗ್ಗೆ ಸಾಕಷ್ಟು ಜನ ಎಲ್ಲ ಮಾತಾಡ್ತಿರ್ತಾರೆ, ಅಥವಾ ನಾಳೆ ಯಾವುದೋ ಆಸ್ಕರ್ ಪ್ರಶಸ್ತಿ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ನಾನು ಆ ಸಿನಿಮಾ ನೋಡಬೇಕು ಅನ್ನೋ ಹಂಬಲ ನನಗಿದ್ರೆ ನಾನು ಇಟಾಲಿಯನ್ ಕಲಿತು ಅದು ನೋಡೋದು ಸಾಧ್ಯ ಇದೆಯಾ, ಅಥವಾ ನನ್ನ ಭಾಷೆಯಲ್ಲೇ ಆ ಸಿನಿಮಾ ನೋಡೋದು ಸಾಹಸನ ಅಂತ ಯೋಚನೆ ಮಾಡಬೇಕು ನಾವು. ಕನ್ನಡ ಚಿತ್ರರಂಗದಲ್ಲೂ ಅಷ್ಟೇ, ಅವರು ಡಬ್ಬಿಂಗ್ ವಿರೋಧಿಸುತ್ತಾರೆ. ಅಣ್ಣಾ ಅವರ ಮಾತನ್ನ ಪದೇ ಪದೇ ನೆನಪಿಸುತ್ತಾರೆ. ಆದರೆ ಅಣ್ಣಾ ಅವರು ಕನ್ನಡ ಚಿತ್ರರಂಗದಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ಇರಬೇಕು ಎಂದದ್ದನ್ನ ಅವರೆಲ್ಲ ಮರೆತು ಎಷ್ಟೋ ವರ್ಷಗಳಾಗಿವೆ. ಕನ್ನಡ ಸಿನಿಮಾಗಳಲ್ಲೀಗ ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸಿನಿಮಾಗಳು ರಿಮೇಕ್ ಆಗುತ್ತಿವೆ. ತಂತ್ರಜ್ಞರು, ನಿರ್ದೇಶಕರು, ಕಲಾವಿದರು ಅಷ್ಟೇ ಯಾಕೆ, ಗಾಯಕರು ಕೂಡ ಬೇರೆ ಬೇರೆ ಭಾಷೆಗಳಿಂದ ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸಬ್ಸಿಡಿ, ತೆರಿಗೆ ವಿನಾಯಿತಿ ಎಲ್ಲ ಇದ್ದು ಅದನ್ನ ಬಳಸಿಕೊಳ್ಳುವಲ್ಲಿ ಚಿತ್ರರಂಗ ಸಫಲವಾಗಿಲ್ಲ. ವರ್ಷಕ್ಕೆ 100ಕ್ಕೂ ಹೆಚ್ಚು ಚಿತ್ರಗಳು ಬರುತ್ತಿವೆ. ಕಥೆ ತೆಲುಗಿನದ್ದೋ ತಮಿಳಿನದ್ದೋ ಆಗಿರುತ್ತದೆ. ಕನ್ನಡದಲ್ಲಿ ಡಬ್ಬಿಂಗ್ ವಿರೋಧಿಸುವವರು ಕೂಡ ತಮ್ಮ ಚಿತ್ರಗಳನ್ನ ಬೇರೆ ಭಾಷೆಗೆ ಡಬ್ ಮಾಡುತ್ತಾರೆ. ಹೀಗೆ ಡಬ್ ಆದ ಚಿತ್ರಗಳಲ್ಲಿ ಶಿವಣ್ಣ, ರವಿಚಂದ್ರನ್, ಪುನೀತ್, ಉಪೇಂದ್ರ, ದರ್ಶನ್, ಸುದೀಪ್ ಮೊದಲಾದ ಸ್ಟಾರ್ಗಳ ಚಿತ್ರಗಳು ಇವೆ. ವಿಚಿತ್ರವೆಂದರೆ ಯಾವ ಭಾಷೆಯಿಂದ ರೀಮೇಕ್ ಮಾಡಿರ್ತಾರೋ ಅದೇ ಭಾಷೆಗೆ ಅಜೇ ಚಿತ್ರವನ್ನ ಡಬ್ಬಿಂಗ್ ಮಾಡಿರುವುದೂ ಇದೆ. ಇಷ್ಟಿದ್ದರೂ ವಿರೋಧ ಏಕೆ? ಉತ್ತರ ಕೊಡುವವರು ಉತ್ತರ ಕೊಡುತ್ತಿಲ್ಲ. ಬದಲಿಗೆ ಡಾಕ್ಟರ್ ರಾಜ್ ಮುಖವನ್ನ ತೋರಿಸ್ತಾರೆ. ಅಣ್ಣಾ ಅವರ ಮಾತನ್ನ ನೆನಪಿಸ್ತಾರೆ. ಕನ್ನಡ ಚಿತ್ರರಂಗ ಹಿಂಗ್ಯಾಕೆ ಅರ್ಥವಾಗ್ತಾ ಇಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.
ಇದಿಷ್ಟು ಸಂಪೂರ್ಣವಾಗಿ ಒಂದು ಸಂಕ್ಷಿಪ್ತವಾಗಿ ಒಂದು ಚಿತ್ರಣವನ್ನು ಕಟ್ಟಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಡಬ್ಬಿಂಗ್ ಯಾಕೆ ಬೇಕು ಯಾಕೆ ಬೇಡ ಅನ್ನೋದು ಇದೊಂದು ಚರ್ಚೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಿರ್ದೇಶಕ ಹಿರಿಯ ಲೇಖಕ ನಾಗತಿಹಳ್ಳಿ ಚಂದ್ರಶೇಖರ್ ನಮ್ಮ ಜೊತೆ ಇದ್ದಾರೆ. ಚಂದ್ರಶೇಖರ್ ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ಹಿರಿಯ ನಟ ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ. ಶ್ರೀನಿವಾಸ ಮೂರ್ತಿ ಸ್ಟುಡಿಯೋಕ್ಕೆ ಸ್ವಾಗತ. ಹಾಗೆ ನಟ ನಿರ್ದೇಶಕ ಮದನ್ ಪಟೇಲ್ ಇದ್ದಾರೆ. ಮದನ್ ಪಟೇಲ್ ಸ್ಟುಡಿಯೋಕ್ಕೆ ಸ್ವಾಗತ. ಹಾಗೆ ಬನವಾಸಿ ಬಳಗದ ಅಧ್ಯಕ್ಷರು, ಕನ್ನಡ ಪರ ಸಂಘಟನೆಯವರು ಮತ್ತು ಡಬ್ಬಿಂಗ್ ಬೇಕು ಅಂತ ಇರೋ ಆನಂದ್ ನಮ್ಮ ಜೊತೆ ಇದ್ದಾರೆ. ಆನಂದ್ ಅವರ ಸ್ಟುಡಿಯೋಕ್ಕೆ ಸ್ವಾಗತ. ಸರ್, ಈಗ ಈ ಡಬ್ಬಿಂಗ್ ಬೇಕು ಬೇಡ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆರಂಭವಾಗಿದೆ. ಸೋಷಿಯಲ್ ನೆಟ್ವರ್ಕಲ್ಲಿ ಹೊರಗಡೆಗೂ ಕೂಡ ಭಾಳ ಹಿಂದಿನಿಂದಲೂ ಈ ಕೂಗು ಕೇಳಿ ಬರ್ತಾ ಇತ್ತು. ಆನಂತರ ಅದು ಅಲ್ಲಲ್ಲೇ ನಿಂತಿತ್ತು. ಮತ್ತೆ ಡಬ್ಬಿಂಗ್ ಬೇಕು ಅನ್ನುವ ಬೇಡಿಕೆ ಮತ್ತು ಕೂಗು ಕೇಳಿ ಬರ್ತಾ ಇದೆ. ತಮ್ಮ ಅಭಿಪ್ರಾಯ ಏನಿದಕ್ಕೆ? ಬೇಕೋ ಬೇಡವೋ? ನನ್ನ ದೃಷ್ಟಿಯಲ್ಲಿ ವೈಯಕ್ತಿಕವಾಗಿ ಬಹಳ ಕಾಲದಿಂದ ನಾನು ಇಲ್ಲ, ಹಿರಿಯರು ವೈಯಕ್ತಿಕವಾಗಿ ಹೇಳಬೇಡಿ, ಇಂಡಸ್ಟ್ರಿ ದೃಷ್ಟಿಯಿಂದ ಹೇಳಿ, ರಾಜ್ಯದ ಜನರ ವೈಯಕ್ತಿಕವಾಗಿಯೂ ಸಾಮಾಜಿಕವಾಗಿಯೂ ಕನ್ನಡ ಎಲ್ಲ ಚಿತ್ರಪ್ರೇಮಿಗಳ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿ. ಅಲ್ಲ, ಮೊದಲು ವೈಯಕ್ತಿಕ ನಂಬಿಕೆ ಇರಬೇಕಲ್ಲ ನನಗೆ. ಹೇಳಿ ಸರ್. ಹಾಗೆ ನಾನು ವೈಯಕ್ತಿಕ ನಂಬಿಕೆ ಹೇಳಿದರೆ ಇಷ್ಟೊತ್ತಿಗೆ ನನ್ನ 13 ಚಿತ್ರಗಳು 26 ಚಿತ್ರಗಳಾಗಿರ್ತಿತ್ತು. ನಾನು ಡಬ್ಬಿಂಗ್ ಚಿತ್ರಗಳನ್ನು ಅಥವಾ ರೀಮೇಕ್ ಚಿತ್ರಗಳನ್ನು ಮಾಡಲಿಕ್ಕೆ ಮನಸ್ಸು ಮಾಡಿದರೆ ಆ ದೃಷ್ಟಿಯಿಂದ ವೈಯಕ್ತಿಕವಾಗಿ ನಾನು ಅಂತ ಹೇಳಿದ್ದು. ವೈಯಕ್ತಿಕ ನೆಲೆಯಲ್ಲಿಯೂ ಸಾಮಾಜಿಕ ನೆಲೆಯಲ್ಲಿಯೂ ನಿರ್ದೇಶಕನಾಗಿಯೂ ಚಿತ್ರರಂಗದ ಸದಸ್ಯನಾಗಿಯೂ ನಾನು ಡಬ್ಬಿಂಗನ್ನು ವಿರೋಧಿಸ್ತೇನೆ. ಯಾಕೆ? ರೀಸನ್ ಹೇಳಿ. ಅನೇಕ ರೀಸನ್ಗಳಿದೆ. ಮುಖ್ಯವಾದಂಥ ಕೆಲವು ಕಾರಣಗಳನ್ನು ನಾವು ಕೊಡಬೇಕು ಅಂತಂದರೆ, ಬಹಳ ಮುಖ್ಯವಾದಂಥ ಕಾರಣ, ಕನ್ನಡದಂಥ ಒಂದು ಪ್ರಾದೇಶಿಕ ಭಾಷೆ ಹಲವಾರು ಭಾಷೆಗಳ ಒತ್ತಡದ ಮಧ್ಯೆ ನಾವು ಬದುಕ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಡಬ್ಬಿಂಗು ನಮ್ಮ ಸೃಜನಶೀಲ ಆದಂಥ ಎಲ್ಲ ಕೆಲಸಗಳಿಗೆ ದೊಡ್ಡ ಧಕ್ಕೆಯನ್ನುಂಟು ಮಾಡುತ್ತೆ, ಉದ್ಯಮಕ್ಕೆ ಧಕ್ಕೆಯನ್ನುಂಟು ಮಾಡುತ್ತೆ, ಕಾರ್ಮಿಕರಿಗೆ ತೊಂದರೆಯನ್ನು ಕೊಡುತ್ತೆ. ಮತ್ತು ಈ ನೆಪದಲ್ಲಿ ಹಣ ಮಾಡುವವರು ಮತ್ತು ಈ ನೆಪದಲ್ಲಿ ಈ ನೆಪದಲ್ಲಿ ಯಾವ್ಯಾವ ಶಕ್ತಿಗಳು ಒಳ ನುಸುಳಿ ಕನ್ನಡವನ್ನು ಬುಡಮೇಲು ಮಾಡ್ತವೆ ಅಂತಕ್ಕಂಥ ಅಪಾಯದ ಕರೆಗಂಟೆ ಆತಂಕ ಯಾಕೆ ಅಂತ ಕೇಳ್ತೀನಿ. ಆದರೆ ಭಾರತದ ಚಲನಚಿತ್ರದ ರಂಗದಲ್ಲಿ, ಇಂಡಸ್ಟ್ರಿಯಲ್ಲಿ ಇದು ಹೊಸ ಪ್ರಯೋಗ ಏನಲ್ಲ. ಕರ್ನಾಟಕದ ಮೇಲೆ ಆಗ್ತಾ ಇರೋದು ಬೇರೆ ಬೇರೆ ಭಾಷೆಗಳಲ್ಲಿ, ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಪ್ರಯೋಗ ಆಗಿದೆ. ಅಲ್ಲೇನು ಈ ರೀತಿ ಆತಂಕಗಳಾಗಿಲ್ವಲ್ಲ? ಇಲ್ಲ, ಕನ್ನಡಿಗರ ಉದಾರ ನೀತಿಯಿಂದ ಕನ್ನಡಿಗರಿಗೆ ಅನೇಕ ತೊಂದರೆಗಳಾಗಿದೆ. ಅದು ಅನೇಕ ಉದಾಹರಣೆಗಳನ್ನು ನಾವು ಕೊಡ್ಬೋದು. ಅವರ ಔದಾರ್ಯದ ದುರುಪಯೋಗ ಬಹಳ ಸಾರಿ ಆಗಿದೆ. ನಮಗಿರುವಂಥ ಸೀಮಿತ ಮಾರುಕಟ್ಟೆಯ ದೃಷ್ಟಿಯಿಂದ ನಾವು ಡಬ್ಬಿಂಗನ್ನು ನಾವು ತಡೆದೇ ಹೋದರೆ ಖಂಡಿತ ನಾವು ಅದಕ್ಕೆ ಬಹಳ ದೊಡ್ಡ ಬೆಲೆಯನ್ನು ತರಬೇಕಾಗುತ್ತೆ. ಅದೇನು ಅನ್ನೋದು ಅಂತ ಕೇಳ್ತೀನಿ. ಶ್ರೀನಿವಾಸ ಮೂರ್ತಿ ಅವರು ತಾವೇ ಹೇಳ್ತೀರಿ. ಬಟ್ ಡಬ್ಬಿಂಗ್ ಬೇಕೋ ಬೇಡವೋ? ಬೇಕು ಅಂದರೆ ಯಾಕೆ ಬೇಕು, ಬೇಡ ಅಂದರೆ ಯಾಕೆ ಬೇಡ? ಬೇಡ ಅಂತ ನಾನು ಹೇಳ್ತೀನಿ. ಯಾಕೆ? ಏಕೆಂದರೆ ಇಲ್ಲಿ ಕನ್ನಡದ ಕಲಾವಿದರಿಗೆ, ಕನ್ನಡದ ತಾಂತ್ರಿಕರಿಗೆ ಡಬ್ಬಿಂಗ್ ಬಂದುಬಿಟ್ರೆ ಕೆಲಸ ಇರಲ್ಲ. ಬೇರೆ ಭಾಷೆಯನ್ನು ನಾವು ಮಾತಾಡಬೇಕು. ಸೊ ಮೊದಲನೇ ನಿಮ್ಮ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಕಾರ್ಮಿಕರಿಗೆ ಕೆಲಸ ಇರೋದು. ಕೆಲಸ ಇರೋದು. ರೈಟ್, ಓಕೆ. ನೆಕ್ಸ್ಟ್ ಕೆಲಸ ಇರೋದು. ಏಕೆಂದರೆ ಕನ್ನಡ ಚಳವಳಿಯನ್ನು ಪ್ರಾರಂಭ ಮಾಡಿದ ಆನಾಕರು ಮತ್ತು ಮಾರಾಮೂರ್ತಿ ಅವರು ಅವರೇ ಹುಟ್ಟು ಹಾಕಿದ್ದು ಈ ಡಬ್ಬಿಂಗು ಬೇಕು ಬೇಡ ಅಂತನ್ನೋದು ಇದು. ಆಮೇಲೆ ರಾಜ್ಕುಮಾರ್ ಅವರ ಮುಂದಾಳತ್ವದಲ್ಲಿ ಅದು ಮುನ್ನಡೆಸ್ಕೊಂಡು ಹೋಯಿತು. ಆವತ್ತು ಅಲ್ಲಿಗೆ ಹಿಂದೆ ಮಾಡ್ತಿದ್ದರು. ಹಿಂದೆ ಯಾವುದೋ ಒಂದು ಜಗದೇಕ ವೀರನ ಕಥಾ, ಆಮೇಲೆ ಮಾಯಾ ಬಜಾರ್, ಈ ಥರ 1-2-3 ಸಿನಿಮಾಗಳು ಡಬ್ಬಿಂಗ್ ಮಾಡಿದ್ರು. ಆವಾಗ ಇವ್ರಿಗೆ ಯಾರಿಗೂ ಕೆಲಸವೇ ಇರಲಿಲ್ಲ. KS ಅಶ್ವಥ್ ಅವರು NT ರಾಮರಾಯರಿಗೆ ವಾಯ್ಸ್ ಡಬ್ಬಿಂಗ್ ಕೊಡ್ತಿದ್ರು. ಅದೇ ರೀತಿ ಈಶ್ವರಪ್ಪನವರು, ಸುಮಾರು ಕೆಂಪರಾಜು, ನೀರು ಹರಿದೋಗ್ಬಿಟ್ಟಿದೆ. ಅದಾದಮೇಲೆ ಬೇಡ ಅಂತಂದಾಗ ಬರೀ ಕನ್ನಡವನ್ನೇ ಸಿನಿಮಾ ತೆಗಿಬೇಕು ಅಂತ ಬಂದರು. ಡಬ್ಬಿಂಗ್ ಮಾಡೋದು ಬೇಡ ಅಂತಂತ ಹೇಳ್ಬಿಟ್ಟು. ಈಗ ಕನ್ನಡ ಚಿತ್ರಗಳು ಚೆನ್ನಾಗಿ ಹೋಗ್ತಾ ಇಲ್ಲ, ನಾವೆಲ್ಲ ಲಾಸ್ ಮಾಡ್ಕೋತಾ ಇದ್ದೀವಿ ಅಂತ ಒಂದು ವರ್ಗ ಇರೋವಾಗ ಅವ್ರಿಗೋಸ್ಕರ ನೀವು ಡಬ್ಬಿಂಗ್ ಮಾಡಿದ್ರೆ ಏನು ತಪ್ಪು ಅಂತಂತ ಹೇಳಿದ್ರೆ ಎಷ್ಟು ಸತ್ಯ ಇದರಲ್ಲಿ? ತಪ್ಪಲ್ವೇ? ಅಲ್ಲ, ತಪ್ಪು ಅನ್ನೋದಕ್ಕೆ ರೀಸನ್ ಕೊಡಿ ಅಂತ ಕೇಳ್ತಾ ಇದ್ದೀನಿ ನಾನು. ಈಗ ನಾವು ಕನ್ನಡ ಸಿನಿಮಾ ತೆಗೆದ್ರೆ ಕನ್ನಡ ಕಲಾವಿದರಿಗೆಲ್ಲ ಕೆಲಸ. ಈಗ ಇಡೀ ಕನ್ನಡಿಗರ ಪರವಾಗಿ ತಾವು ಮಾತಾಡ್ತಾ ಇದ್ರಿ. ಬೇಡ ಅಂದ್ರೆ ಇಡೀ ಕನ್ನಡಿಗರಿಗೆ ಬೇಡ ಅಂತ ತಾವು ಇಲ್ಲಿಂದ ಫರ್ಮಾನ್ ಪಾಸ್ ಮಾಡಿದಾಗ ಆಗುತ್ತೆ. ಹೌದು, ಹೌದು ತಾನೆ? ಹೌದು. ಇಡೀ ಕನ್ನಡಿಗರಿಗೆ ಬೆರಳಿಕೆ. ಈಗ ನಿಮಗೆ ಮೊದಲನೇ ತೋರಿಸಿದಾಗ ನೀವು ಹೇಳಿದ್ರಿ, ನಾವು ಇಟಲಿ ಸಿನಿಮಾ ನೋಡಬೇಕು, ಅದಕ್ಕೋಸ್ಕರ ಇಟಲಿಯಲ್ಲಿ ಭಾಷೆ ನಮ್ಗೆ ಬರೋದಿಲ್ಲ ಅಂತ ಹೇಳಿದ್ರು ಒಬ್ಬರು. ಎಲ್ಲಾನು ನಿಮಗೆ ಸಾಮಾನ್ಯವಾಗಿ ಬರೋದು ಇಂಗ್ಲೀಷ್ ಸಿನಿಮಾಗಳೇ ನಮ್ಮಲ್ಲಿ. ಇಟಲಿ ಭಾಷೆ ಸಿನಿಮಾ ಎಲ್ಲೂ ಬರೋಲ್ಲ. ಎಲ್ಲೋ ಫಿಲ್ಮೋತ್ಸವದಲ್ಲಿ ಅಲ್ಲಿ ಇಲ್ಲಿ ಬರುತ್ತೆ. ಜರ್ಮನಿ ಭಾಷೆ ಸಿನಿಮಾನೂ ಅಷ್ಟೇ, ಅಥವಾ ಚೈನೀ ಭಾಷೆ ಸಿನಿಮಾನೂ ಅಷ್ಟೇ. ಆಮೇಲೆ ಯಾವುದೇ ಪ್ರೇಕ್ಷಕ ಜಗತ್ತಿನ ಎಲ್ಲ ಭಾಷೆಗಳನ್ನು ಕಲಿತು ಮಾತಾಡಕ್ಕೆ ಸಾಧ್ಯ ಇಲ್ಲ. ತನ್ನ ಮಾತೃಭಾಷೆಯಲ್ಲಿಯೇ ಅವ್ನು ಡೈವರ್ಟ್ ಬೇಡ. ಸಬ್ಟೈಟಲ್ ಯಾಕೆ ಬೇಡ ಅನ್ನೋದಕ್ಕೆ ತಾವು ಇಬ್ಬರು ಗಣ್ಯರು ನಮಗೆ ರೀಸನ್ ಕೊಡಬೇಕು. ಕನ್ನಡಿಗರ ಪರವಾಗಿ ಮಾತಾಡ್ತಾ ಇದ್ರಿ. ಕನ್ನಡಿಗರು ಬೇರೆ ಭಾಷೆಯ ಚಿತ್ರವನ್ನ ಕನ್ನಡದಲ್ಲಿ ಡಬ್ಬು ಮಾಡಿ ನೋಡಬಾರ್ದು ಅಂತ ತಾವು ಹೇಳ್ತಾ ಇದೀವಿ ಅನ್ನೋದಕ್ಕೆ ಕನ್ನಡಿಗರಿಗೆ ನೀವು ಸರಿಯಾದ ಕಾರಣಗಳನ್ನು ಕೊಡಬೇಕು. ಹೌದು. ಇಲ್ಲ ಅಂತ ಹೇಳಿದ್ರೆ ಕನ್ನಡ ಚಿತ್ರೋದ್ಯಮದ ಕೆಲವರು ತಮ್ಮ ಸ್ವಾರ್ಥಕ್ಕೆ ತಮಗೆ ಮಾರ್ಕೆಟ್ ಕಳ್ಕೊತೀವಿ, ತಾವು ಬದುಕಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಉಳಿದಿದ್ದನ್ನೆಲ್ಲವನ್ನು ತಡಿತಾ ಇದ್ರಿ ನೀವು.
ಎಲ್ಲ ಆಧುನಿಕತೆಗೂ ಹೋಗಿಕೊಳ್ತಾ ಇರೋ ನಾವು ಇದಕ್ಕೆ ಯಾಕೆ ಒಪ್ಕೋಬಾರ್ದು ಅಂತ ನಾನು ಕೇಳ್ತಾ ಇದ್ದೀನಿ. ನಾನು ಯಾಕೆ ಒಪ್ಕೋಬೇಕು ಅಂತ, ಒಪ್ಕೋಬಾರ್ದು ಅಂತ ಅಲ್ಲ, ಅದು ನೀವು ಆಧುನಿಕತೆ ಅಂತ ನನಗೆ ಒಂದೇ ನಿಮಿಷ ಮದನ್ ಪಟೇಲ್ ಅವರೇ, ನೀವು ಹೇಳಿ, ನೀವು ಬಹುಶಃ ಡಬ್ಬಿಂಗ್ ಪರವಾಗಿ ಮಾತಾಡ್ತೀರ ಅಂತ ಅನ್ಕೋತಾ ಇದ್ದೀನಿ. ಸೊ ಈಗ ಇಲ್ಲಿ ಕನ್ನಡದಲ್ಲಿ ಡಬ್ಬಿಂಗ್ ಬಂದರೆ ಬಹುಶಃ ಹಲವಾರು ಕಾರ್ಮಿಕರು ಕೆಲಸ ಕಳೆದುಕೋತಾರೆ ಮತ್ತು ಇಲ್ಲಿರುವಂಥ ಪ್ರತಿಭಾವಂತ ಕಲಾವಿದರಿಗೆ ಕೆಲಸ ಕಳೆದುಕೋತಾರೆ ಅನ್ನೋದು ನಮ್ಮ ಇಬ್ಬರು ಹಿರಿಯ ನಟರ ಒಂದು ನಿರ್ದೇಶಕ ಮತ್ತು ನಟರ ಒಂದು ವಾದ. ಆದರೆ ಕನ್ನಡ ಭಾಷೆನೇ ನಾವು ಕಳ್ಕೊತಿದ್ದೀವೇನೋ ಅನ್ನೋಂಥ ಒಂದು ಬಹು ಮೂಲಭೂತವಾದ ಪ್ರಶ್ನೆ ನಮ್ಮನ್ನು ಕಾಡೋಕ್ಕೆ ಶುರು ಆಗುತ್ತೆ. ಕಾರಣ ಏನಂದರೆ ಇವತ್ತು ಬೆಂಗಳೂರಿನಲ್ಲಿ ಅಂತಲ್ಲ, ಇಡೀ ಕರ್ನಾಟಕದ ಏನು ನಾವು B&C ಸೆಂಟರ್ ಅಂತ ಹೇಳ್ತೀವಿ, ಅಲ್ಲಿಗೆ ನೇರವಾಗಿ ತಮಿಳು ಮತ್ತು ತೆಲುಗು ಚಿತ್ರಗಳು ಬಿಡುಗಡೆ ಆಗ್ತಿದೆ. ನಶಿಸಿ ಹೋಗ್ತಿರೋಂಥ ಭಾಷೆಯಲ್ಲಿ ಕನ್ನಡವೂ ಸಹ ಒಂದು ಅಂತೇಳಿ ನಾನು ಓದಿದ್ದೀನಿ. ಡಬ್ಬಿಂಗ್ ಇಂದ ಹೇಗೆ ಲಾಭ ಆಗುತ್ತೆ ನಿಮ್ಮ ಪ್ರಕಾರ? ಅಲ್ಲ, ಲಾಭ ಸೆಂಟರ್ಗಳಲ್ಲಿ ನೀವು ಖಂಡಿತವಾಗಿ ನಾನು ಹೇಳೋದು ಉದ್ದೇಶ ಏನು ಅಂತಂದ್ರೆ B&C ಸೆಂಟರ್ಗಳಲ್ಲೂ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಹೋಗ್ತಾ ಇದೆ, ಅದು ಕನ್ನಡದಲ್ಲೇ ಡಬ್ ಮಾಡಿ ಮಾಡಿದ್ರೆ ಅವು ಕನ್ನಡ ಸಿನಿಮಾ ಅಂತ ನೋಡ್ತಾರೆ ಅಂತ ಇವರು ಹೇಳ್ತಾರೆ. ಭಾಷೆಯ ಬೆಳವಣಿಗೆ ಈಗ ನಮ್ಮಲ್ಲೆಲ್ಲೋ ಒಬ್ಬರು ಕೆಲವರು ಸಿಗ್ತಾರೆ, ನಮ್ಮ ಅಭಿಮಾನಿಗಳು, ಅವರು ಕನ್ನಡ ಗಡಿನಾಡಿನಲ್ಲಿ ವಾಸ ಮಾಡ್ತಿರೋಂಥ ಜನ. ಸರ್, ನಮಗಿಲ್ಲಿ ಮೊದಲಾಗಿ ಒಳ್ಳೆ ಕನ್ನಡ ಶಾಲೆನೇ ಇಲ್ಲ, ಅದರಲ್ಲೂ ನಾವೇನು ಮಾಡ್ತಿದ್ದೀವಿ, ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡೋಣ ಅಂತ. ಬಟ್ ಇಲ್ಲೇನಾಗ್ತಿದೆ, ನೇರವಾಗಿ ಈಗ ರಜನಿಕಾಂತ್ ಅಂತ ಸಿನಿಮಾನೋ ಅಥವಾ ನಮ್ಮ ತೆಲುಗಿನ ಇನ್ನಾರೋ ಒಬ್ಬ ಹಿರಿಯ ನಟರ ಒಂದು ದೊಡ್ಡ ಸಿನಿಮಾನೋ ಬಿಡುಗಡೆ ಆದಾಗ ಭಾಳಷ್ಟು ಜನ ಕನ್ನಡಿಗರು ಸಹ ಆ ಸಿನಿಮಾಗಳನ್ನು ನೋಡ್ತಾರೆ. ಈಗೇನಾಗೋಗಿದೆ, ನಮ್ಮ ಭಾಷೆ ನಾವು ಮರಿತಿದ್ದೀವಿ. ಇವತ್ತು ಕನ್ನಡಿಗರೆಲ್ಲ ತಮಿಳು ಕಲಿತಿದ್ದಾರೆ, ಕನ್ನಡಿಗರೆಲ್ಲ ತೆಲುಗು ಕಲಿಯುವಂಥ ಪರಿಸ್ಥಿತಿ ಯಾಕೆ ಹೋಗ್ತಿದೆ? ನಮ್ಮೆಲ್ಲರಿಗಿಂತ ನಮಗೆ ಕನ್ನಡ ಭಾಷೆ ಬಹಳ ದೊಡ್ಡದು. ರೈಟ್ ಸರ್. ಆನಂದ್, ಕನ್ನಡ ಭಾಷೆಯನ್ನು ಉಳಿಸೋದಕ್ಕೆ ಏನು ಮಾಡಿ, ಇಲ್ಲಿ ಡಬ್ಬಿಂಗ್ ಬೇಕೇ ಬೇಡವೆ ಅನ್ನೋದಕ್ಕಿಂತ ಕನ್ನಡ ಭಾಷೆ ದೊಡ್ಡದು. ಕನ್ನಡ ಭಾಷೆ ಉಳಿಬೇಕಾದ್ರೆ ಡಬ್ಬಿಂಗ್ ಬೇಕಾಗತ್ತೆ ಅನ್ನೋದು ನನ್ನ. ರೈಟ್, ಆನಂದ್, ಆನಂದ್. ಇದು ಇಲ್ಲಿ ಚರ್ಚೆನಲ್ಲಿ ನಾವು ಮರೀತಾ ಇರೋ ಅಂಶ ಅಂದರೆ ಗ್ರಾಹಕರು ಅಂದರೆ ನೋಡು, ಕನ್ಸ್ಯೂಮರ್ ಓರಿಯೆಂಟೆಡ್ ಮಾರ್ಕೆಟಲ್ಲಿ ಕನ್ಸ್ಯೂಮರ್ನ ಕೈ ಬಿಡ್ತಾ ಇದ್ದೀರಿ ಅಂತ. ನೋಡುಗನಿಗೆ ಈ ಒಂದು ಪ್ರಜಾಪ್ರಭುತ್ವ ಅನ್ನೋ ದೇಶದಲ್ಲಿದ್ದಾಗ ಇಂಥದ್ದನ್ನ ನೀನು ನೋಡೋ ಹಾಗಿಲ್ಲ, ಇದನ್ನು ನೀನು ನೋಡ್ಕೊಡ್ದು ಅನ್ನೋ ಅಂಥ ನಿಲುವುಗಳು ಎಷ್ಟು ಸರಿ? ಅದು ಯಾವುದೇ ಕಾರಣಕ್ಕಾಗಿರಲಿ, ಸಂವಿಧಾನಾತ್ಮಕವಾಗಿ ನೋಡಿದ್ರೆ ನಮಗೆ ಡಬ್ಬಿಂಗ್ ನಿಷೇಧ ನಿಲ್ಲುತ್ತಾ ಇದೆಯಾ? ಅಂಥದ್ದು ಯಾವುದೂ ಇಲ್ಲದಿದ್ದಾಗ ಇಡೀ ಭಾರತದಲ್ಲಿ ಬಹುತೇಕ ಎಲ್ಲ ಜನಾಂಗಗಳಿಗೂ ಇರುವಂಥ ಒಂದು ಅವಕಾಶ, ತಮ್ಮ ತಾಯ್ನುಡಿನಲ್ಲಿ ತಮ್ಮ ಮನರಂಜನೆನ ಅವ್ರು ಪಡ್ಕೊಳ್ತಾರೆ. ಆ ಭಾಗ್ಯ ಕನ್ನಡಿಗರಾಗಿ ಹುಟ್ಟಿದ್ದಕ್ಕೆ ನಮಗಿಲ್ವಾ ಅನ್ನೋದು ನನ್ನ ಪ್ರಶ್ನೆ. ಅಂದರೆ ನನ್ನ ಮನೆಯಲ್ಲಿ ನನ್ನ ಅಮ್ಮ ಇದ್ದಾಳೆ, ಅವಳು ಯಾವುದೋ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ನೋಡಬೇಕು ಅಂತಂದರೆ ಕನ್ನಡದಲ್ಲಿ ನೋಡಿದ್ರೆ ಅವಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆನಂದ್, ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ ನಿಮಗೆ. ಯಾವುದೋ ಒಂದು ಈಗ ಫಾರ್ ಎಕ್ಸಾಂಪಲ್ ಶ್ರೀನಿವಾಸ ಮೂರ್ತಿಗಳು ತೆಲುಗುನಲ್ಲಿ ಮಾತಾಡ್ತಾರೆ ಅಂತ ಅಂದ್ಕೊಳ್ಳಿ, ನನಗೆ ಸಮಾಧಾನ ಆಗಲ್ಲ, ತೆಲುಗುನವ್ರಿಗೆ ಸಮಾಧಾನ ಆಗ್ಬೋದು. ಯಾಕೆ ಅಂತ ನಾನು ಹೇಳ್ತೀನಿ ನಿಮಗೆ. ಶ್ರೀನಿವಾಸ ಮೂರ್ತಿಯವರ ಒಂದು ಒಟ್ಟಾರೆ ಅಭಿನಯದಲ್ಲಿ ಎಲ್ಲಕ್ಕಿಂತ ಮುಖ್ಯ ಅಂಗ ಅಂದರೆ ಅವರ ಧ್ವನಿ. ಅಮಿತಾಬ್ ಬಚ್ಚನ್ ನೀವು ಕನ್ನಡದಲ್ಲಿ ಮಾತಾಡಿಸಿದ್ರೆ ಅದು ನಿಮಗೆ ರಿಯಲ್ ಅನ್ಸಲ್ಲ. ಅದು ಅಮಿತಾಬ್ ಬಚ್ಚನ್ ಹಿಂದಿನಲ್ಲಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಶಾರುಖ್ ಖಾನ್ ಅಲ್ಲ, ನಾ ಹೇಳೋದು ನಿಮಗೆ ಅದರ ಬದಲಿ ನೀವು ಸಬ್ ಟೈಟಲ್ ಯಾಕೆ ಹಾಕೊಳ್ಬಾರ್ದು? ನನ್ನ ಸ್ನೇಹಿತರು ಹೇಳಿದ ಸಂವಿಧಾನ ಅನ್ನುವ ಶಬ್ದವನ್ನು ಬಳಸಿದರು. ಭಾಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿದ್ದಂದರೆ, ಭಾರತೀಯ ಸಂವಿಧಾನ ಪ್ರತಿ ಭಾಷೆಯು ತನ್ನ ರಾಜ್ಯದಲ್ಲಿ ಅತ್ಯುತ್ತಮವಾದ ಸಾರ್ವಭೌಮತ್ವವನ್ನು ಪಡೆಯಬೇಕು ಅನ್ನೋದನ್ನೇ ಸಂವಿಧಾನ ಹೇಳುತ್ತೆ. ಡಬ್ಬಿಂಗ್ನಿಂದ ಜನ ನೋಡ್ತಾರೆ ಎನ್ನುವುದು ಎರಡನೇ ಮಾತು. ಈಗ ನಾವು ಮಾಡುವುದರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ಮಾಡಿದ ಮೇಲೆ ನೋಡ್ತಾರೋ ಇಲ್ವೋ ಅನ್ನೋದು ಈಗಲೇ ನೀವು ಅಷ್ಟು ಸುಲಭವಾಗಿ ತೀರ್ಮಾನ ತೆಗೆದುಕೊಳ್ಬೇಕು. ಅದೊಂದು ಸಣ್ಣ ಕುತೂಹಲ, ಒಂದು ಪ್ರಯೋಗವಾಗಿರಬಹುದು. ಆದರೆ ಆಯಾ ಭಾಷೆಗಳಲ್ಲಿ ನಿರ್ಮಾಣವಾದಂಥ ಒಂದು ಟೈಟಾನಿಕ್ ಸಿನಿಮಾನ ಇಂಗ್ಲೀಷ್ನಲ್ಲಿ ನೋಡೋದೇ ಸರಿ, ತಮಿಳಿನ ಅತ್ಯುತ್ತಮವಾದ ಚಿತ್ರಗಳನ್ನ ತಮಿಳಲ್ಲೇ ನೋಡಬೇಕು. ಅದಕ್ಕೆ ನಿಮಗೆ ಅಗತ್ಯ ಬಿದ್ದರೆ ಮಧ್ಯಮ ಭಾಷೆಯನ್ನು ನೀವು ಬಳಸಬೇಕು. ನೀವು ಎಷ್ಟು ಅಸಹಜ ಮತ್ತು ಕೃತಕವಾದದ್ದನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಕನ್ನಡ ಸ್ಥಿತಿಯನ್ನು ಮಾರಕವಾಗ್ತೀವಿ ಅಂತಂದರೆ, ಮೊಟ್ಟ ಮೊದಲು ಬೀಳೋದು ಭಾಷೆಯ ಸೃಜನಶೀಲತೆಗೆ ಪೆಟ್ಟು. ಕನ್ನಡದ ಒಂದು ನಿಮಿಷ, ಕನ್ನಡದ ಬರವಣಿಗೆ ನಿಂತು ಹೋಗುತ್ತೆ, ಕ್ರಿಯೇಟಿವಿಟಿ ನಿಂತು ಹೋಗುತ್ತೆ, ಬರೆಯುವ ಈಗಲೇ ನಮ್ಮಲ್ಲಿ ಬರೆಯುವ ಕೆಲಸ ನಿಂತು ಹೋಗಿದೆ. ಈಗ ಕೆಲವರು ರೀಮೇಕ್ ಮಾಡಿಕೊಂಡು, ಒಂದೇ ನಿಮಿಷ, ಅತ್ಯುತ್ತಮವಾದದ್ದನ್ನು ಆ ಭಾಷೆಯ ಮೂಲ ಸೆಲೆಯಲ್ಲಿ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ನಿಮಗೆ ಆ ಕಲಾಕೃತಿ ಬಿಟ್ಟುಕೊಡುವ ಸಂತೋಷ ನಿಮಗೆ ಪೂರ್ತಿ ಸಿಗಕ್ಕೆ ಸಾಧ್ಯವೇ ಇಲ್ಲ. ನಂದೇನು ಹೇಳ್ತೀನಿ ಅಂದರೆ, ಒಂದು ಅತ್ಯುತ್ತಮವಾದಂಥ ಯಾವುದೇ ಒಂದು ಪುಸ್ತಕವನ್ನು ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡ್ತೀರಿ, ತಮಿಳಿನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದೀರಿ, ಆದರೆ ಚಲನಚಿತ್ರ ರಂಗದ ವಿಷಯಕ್ಕೆ ಬಂದಾಗ ಅವು ಯಾಕೆ ಇದು ಬೇಡ? ಭಾಷೆ ಬಗ್ಗೆ ಬಹುಶಃ ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ.